ಪ್ರಿನ್ಸಿಪಲ್ ಆಕ್ಸೆಸ್ ಪ್ಯಾರಲ್ ಟು ದ ಪ್ರಿನ್ಸಿಪಲ್ ಆಕ್ಸೆಸ್ ಒಂದು ಕರೆಂಟ್ ಇದು ಲೈಟ್ ರೇಸ್ ಬರುತ್ತೆ ಅಂದ್ರೆ ಆಫ್ಟರ್ ರಿಫ್ಲೆಕ್ಷನ್ ಎಫ್ ದಲ್ಲಿ ಬರ್ತದೆ ಅದು ಎಲ್ಲಿ ಬರ್ತದೆ ಎಸ್ ಇದು ಎಫ್ ಆಗಿರುತ್ತೆ ಪ್ರಿನ್ಸಿಪಲ್ ಫೋಕಸ್ ಸೇಮ್ ಅಷ್ಟೇ ಡಿಸ್ಟೆನ್ಸ್ ಅಷ್ಟು ಸಿ ಆಗಿರುತ್ತೆ ಸೆಂಟರ್ ಆಫ್ ಕರ್ವೇಚರ್ ಈಗ ನಾನೊಂದು ಅಬ್ಜೆಕ್ಟ್ ಏನ್ ಮಾಡಬೇಕು ಸೆಂಟರ್ ಆಫ್ ಕರ್ವೇಚರ್ ಬಿಹೈಂಡ್ ಸೆಂಟರ್ ಆಫ್ ಕರ್ವೇಚರ್ ಇಡಬೇಕು ಈಗ ಒಂದು ಅಬ್ಜೆಕ್ಟ್ ಅದೇ ಇದು ಎ ಅಂಡ್ ಬಿ ಅಂತ ತಿಳ್ಕೊಂಡು ಎರೋ ಮಾರ್ಕ್ ಇದು ಒಂದು ಅಬ್ಜೆಕ್ಟ್ ಅಂತ ತಿಳ್ಕೊಂಡ್ರೆ ಈ ಅಬ್ಜೆಕ್ಟ್ ಅನ್ನ ಇಲ್ಲಿ ಪ್ಲೇಸ್ ಮಾಡ್ತೇನೆ ಅಬ್ಜೆಕ್ಟ್ ಬಿಹೈಂಡ್ ಸಿ ಅಂತ ಕೇಳ್ತಾರೆ ಅಬ್ಜೆಕ್ಟ್ ಅಂದ್ರೆ ಸಿ ಇಂದ ಆಚೆ ಬಿಹೈಂಡ್ ಸಿ ಇಲ್ಲಿ ಇಡ್ತಾ ಇದ್ದೆ ನೋಡಿ ಹೌದಾ ಈ ಅಬ್ಜೆಕ್ಟ್ ಇಂದ ಬರ್ತಕ್ಕಂತ ಲೈಟ್ ರೇಸ್ ಯಾವಾಗಲೂ ಎ ಪಾಯಿಂಟ್ ದಿಂದ ಬರಬೇಕು ಹೆಡ್ ದಿಂದ ಬರಬೇಕು ನೋಡ್ರಿ ಎರಡು ಲೈಟ್ ರೇಸ್ ಗಳು ಹೆಡ್ ದಿಂದ ಬಿಡ್ತಾ ಇದ್ದೀನಿ ಈಗ ಆಫ್ಟರ್ ರಿಫ್ಲೆಕ್ಷನ್ ಅದು ಎಫ್ ನಲ್ಲಿ ಬಂತ ಇಲ್ಲೋ ಎಸ್ ಈಗ ಇನ್ನೊಂದು ಏನ್ ಮಾಡ್ತೀನಿ ಇನ್ನೊಂದು ಸೀದ ಮೂಲಕ ಬಿಡ್ತೀನಿ ನಾನು ಅಬ್ಜೆಕ್ಟ್ ಈಗ ಈ ಲೈಟ್ ರೇಸ್ ಸೀದ ಮೂಲಕ ಬಿಡ್ತೀನಿ ಸೀದ ಮೂಲಕ ಬಿಟ್ಟರೆ ವಾಪಸ್ ಸೀದಲ್ಲೇ ಬರ್ತಲ್ಲ ರೂಲ್ ಹೇಳ್ತಲ್ಲ ನನಗ ಎಸ್ ಇವೆರಡು ಇನ್ಸಿಡೆಂಟ್ ಲೈಟ್ ರೇಸ್ಗಳು ಇವೆರಡು ರಿಫ್ಲೆಕ್ಟೆಡ್ ಲೈಟ್ ರೇಸ್ಗಳು ಯಾವ ರಿಫ್ಲೆಕ್ಟೆಡ್ ಲೈಟ್ ರೇಸ್ ಗಳು ಎಲ್ಲಿ ಮೀಟ್ ಆಗ್ತಾವಲ್ಲ ಅಲ್ಲಿ ಇಮೇಜ್ ಫಾರ್ಮೇಶನ್ ಇರ್ತದ ಅಲ್ಲಿ ಪ್ರತಿಬಿಂಬ ಉಂಟಾಗ್ತದ ಈಗ ಎಲ್ಲಿ ಉಂಟಾಗಿದೆ ಪ್ರತಿಬಿಂಬ ಇದು ಬಿಟ್ವೀನ್ ಸಿ ಅಂಡ್ ಎಫ್ ಎಸ್ ಬಿಟ್ವೀನ್ ಸಿ ಅಂಡ್ ಎಫ್ ಸ್ಮಾಲ್ ಇನ್ ಸೈಜ್ ಇನ್ವರ್ಟೆಡ್ ಸ್ಮಾಲ್ ಇನ್ ಸೈಜ್ ಇನ್ವರ್ಟೆಡ್ ಹೌದಾ ನೀವು ನೋಡ್ತಾ ಇರ್ಬೋದು ಇದು ವಸ್ತು ಅಂತ ಪರಿಗಣಿಸಿದರೆ ಇದು ವಸ್ತು ಅಂತ ಪರಿಗಣಿಸಿದರೆ ಎ ಬಿ ವಸ್ತು ಅಂದ್ರೆ ಎ ಬಿ ಅಬ್ಜೆಕ್ಟ್ ಆಗಿರುತ್ತೆ ಈ ಅಬ್ಜೆಕ್ಟ್ ನಿಂದ ನಾವು ಎರಡೇ ಲೈಟ್ ರೇಸ್ ಗಳನ್ನ ಪರಿಗಣಿಸ್ತೀವಿ ಎರಡು ಲೈಟ್ ರೇಸ್ಗಳು ಅದು ಎರಡು ಎರೋ ಮಾರ್ಗದಿಂದ ಬಂದಿರಬೇಕು ಹೆಡ್ದಿಂದ ಬಂದಿರಬೇಕು ನೋಡಿ ಒಂದು ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸೆಸ್ ಬರ್ತದೆ ಎಕ್ಸಾಕ್ಟ್ ಅದು ಎಫ್ ಅಂತ ಬರ್ತದ ಇನ್ನೊಂದು ಸೀದ ಮೂಲಕ ಹಾಕ್ತೀನಿ ಸೀದ ಮೂಲಕ ವಾಪಸ್ ರಿಫ್ಲೆಕ್ಟೆಡ್ ಸೀದಿಂದ ಬರ್ತದ ಅವು ಎರಡು ಲೈಟ್ ರೇಸ್ ಇಲ್ಲೇ ಮೀಟ್ ಆಗ್ಯಾವ ಅಂದ್ರೆ ನಮ್ಮ ಇಮೇಜ್ ಫಾರ್ಮೇಶನ್ ಇನ್ ಬಿಟ್ವೀನ್ ಸಿ ಅಂಡ್ ಎಫ್